ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಸೀರೆಗೆ ಫಾಲ್ ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸೀರೆ ತಗೊಂಡು ಈ ಥರ ಮಿಷಿನ್ ಮೇಲೆ ಹಾಕ್ಕೊಂಡಿದ್ದೀನಿ. ಸೀದಾ ಇರೋದು ಕೆಳಗಡೆ ಬರಬೇಕು, ಉಲ್ಟಾ ಇರೋದು ಮೇಲೆ ಬರೋ ಥರ ಇಟ್ಕೊಂಡು ನೋಡಿ. ಈ ಥರ ನಾವು ಸ್ಟಾರ್ಟಿಂಗಿಂದ ಒಂದು 15 ಇಂಚಷ್ಟು ಬಟ್ಟೆನ ಬಿಟ್ಕೊಬೇಕು. ಒಂದು 15 ಇಂಚ್ ಬಿಟ್ಕೊಂಡು ಅಲ್ಲಿಂದ ನಾವು ಫಾಲ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ, ಫಾಲ್ ತಗೊಂಡು ಈ ಥರ ಉಲ್ಟಾ ಇರೋದು ಕೆಳಗಡೆ ಹೋಗೋ ಥರ ಇಟ್ಕೊಂಡು ಇದನ್ನು ಈ ಥರ ಒಂದು 1/2 ಇಂಚು ಒಳಗಡೆ ಫೋಲ್ಡ್ ಮಾಡ್ಕೊಬೇಡಿ. ಫಾಲ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ 15 ಇಂಚು ತಾವಿಂದ ಈ ಥರ ಇಟ್ಕೊಂಡು ಫಾಲು ಮತ್ತು ಸೀರೆನ ಎರಡೂ ಸಮವಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊತ ಬನ್ನಿ. ನೋಡಿ, ಫಾಲು ಮತ್ತು ಸೀರೆ ಎರಡೂ ಸಮವಾಗಿ ಇಟ್ಕೊಬೇಕು. ಯಾವುದನ್ನು ಹಿಂದೆ ಮುಂದೆ ಇಟ್ಕೊಬಾರ್ದು. ಸಮವಾಗಿ ಇಟ್ಕೊಂಡು ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ನೋಡಿ, ಈ ಥರ ಎರಡೂ ಸಮವಾಗಿ ಇಟ್ಕೊಂಡಿದ್ದೀನಿ. ಸಮವಾಗಿ ಇಟ್ಕೊಂಡು ನೀವು ಕೂಡ ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪನೇ ನಾವು ಎರಡನ್ನು ಸಮವಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು. ನೋಡಿ, ಈ ಥರ ಎಡ್ಜ್ವರೆಗೂ ಈ ಥರ ಸ್ಟಿಚ್ ಹಾಕ್ಕೊತ ಬರಬೇಕು. ನೋಡಿ, ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಒಂದು 1/2 ಇಂಚು ಫಾಲ್ನ ಈ ಥರ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ. ಇನ್ನೂ 1 ಇಂಚ್ ಇದೆ ಅನ್ನೋ ಅಷ್ಟರಲ್ಲೇ ಸ್ಟಾಪ್ ಮಾಡಿಕೊಂಡು ಈ ಥರ 1/2 ಇಂಚನ್ನ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನೀಡಲನ್ನ ನೋಡಿ ಈ ಥರ ನಿಲ್ಲಿಸ್ಬಿಟ್ಟು ಈ ಥರ ತಿರುಗಿಸ್ಕೊಳ್ಳಿ. ಈ ಥರ ತಿರುಗಿಸ್ಕೊಂಡು ನೀಟಾಗಿ ಫ್ಲಾಟ್ ಮಾಡಿಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕಿ ಅಲ್ಲಿ ಎಡ್ಜಲ್ಲಿ ಈ ಥರ ನೀಡಲನ್ನ ನಿಲ್ಲಿಸ್ಬಿಟ್ಟು ನೋಡಿ, ನಮಗೆ ಈ ಥರ ಗುಂಡು ಪಿನ್ ಸಿಗುತ್ತಲ್ಲ, ಆ ಗುಂಡು ಪಿನ್ನ ತಗೊಂಡು ಈ ಥರ ಫಾಲ್ನ ಈ ಥರ ಫ್ಲಾಟ್ ಮಾಡ್ಕೊಂಡು ನಾವು ಗುಂಡು ಪಿನ್ನ ಚುಚ್ಕೊಬೇಕು. ನೋಡಿ, ಈ ಥರ ನೀಟಾಗಿ ಕೈಯಲ್ಲಿ ಈ ಥರ ಫ್ಲಾಟ್ ಮಾಡಿಕೊಂಡು ಗುಂಡು ಪಿನ್ನ ಚುಚ್ಕೊಳ್ಳಿ. ಇದು ಗುಂಡು ಪಿನ್ನ ಚುಚ್ಕೊಂಡು ನಾವು ಸ್ಟಿಚ್ ಹಾಕ್ಕೊಳೋದ್ರಿಂದ ಎಲ್ಲೂ ಕೂಡ ನಮಗೆ ರಿಂಕಲ್ಸ್ ಅನ್ನೋದು ಬರಲ್ಲ. ಆರಾಮಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೋದು. ಈ ಸಿಲ್ಕ್ ಸ್ಯಾರಿಗಳಂತೂ ತುಂಬಾ ಜಾರುತ್ತೆ. ಫಾಲ್ನ ನಾವು ಎಷ್ಟು ನೀಟಾಗಿ ಸ್ಟಿಚ್ ಮಾಡ್ತೀವಿ ಅಂದರೂ ಸಹ ನಮಗೆ ರಿಂಕಲ್ಸ್ ಬಂದುಬಿಡುತ್ತೆ. ಆದ ಕಾರಣ ನಾವು ಈ ಥರ ಗುಂಡು ಪಿನ್ನ ಚುಚ್ಕೊಂಡು ನಾವು ಫಾಲ್ನ ಸ್ಟಿಚ್ ಮಾಡ್ಕೊಳೋದ್ರಿಂದ ಎಲ್ಲೂ ಸಹ ರಿಂಕಲ್ಸ್ ಬರಲ್ಲ. ನಾವು ಸುಲಭವಾಗಿ ಸಹ ಸ್ಟಿಚ್ ಮಾಡ್ಕೊಳ್ಬೋದು. ಬಿಗಿನರ್ಸ್ ಆದರೆ, ನೀವು ಈಗೀಗೆ ಕಲಿತಾ ಇದ್ದೀವಿ ಅನ್ನೋರಾದರೆ ಎಲ್ಲ ಸೀರೆಗೂ ಇದೇ ಥರನೇ ಗುಂಡು ಪಿನ್ನ ಚುಚ್ಕೊಂಡು ನೀವು ಸ್ಟಿಚ್ ಮಾಡಿದ್ರೆ ನೀವು ಸುಲಭವಾಗಿ ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ, ಎಡ್ಜಲ್ಲೂ ಸಹ ಈ ಥರ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಗುಂಡು ಪಿನ್ನ ಚುಚ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ಗುಂಡು ಪಿನ್ನು ಅಲ್ಲಲ್ಲಿ ಚುಚ್ಕೊಂಡಿದ್ದೀನಿ. ಗುಂಡು ಪಿನ್ನ ಚುಚ್ಚಿಬಿಟ್ಟು ಮತ್ತೆ ನೋಡಿ ಈ ಥರ ತಿರುಗಿಸ್ಕೊಬೇಕು. ಈ ಥರ ತಿರುಗಿಸ್ಬಿಟ್ಟು ಫಾಲಲ್ಲಿ ಎಡ್ಜ್ ಇರುತ್ತಲ್ಲ ಅದನ್ನು ಒಳಗಡೆ ತಳ್ಳಿಬಿಟ್ಟು ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊತ ಬರಬೇಕು. ನೀವು ಎಮ್ಮಿಂಗ್ ಮಾಡ್ತೀವಿ ಅನ್ನೋದಾದರೆ ಬೇಕಾದರೆ ಎಮ್ಮಿಂಗು ಸಹ ಮಾಡ್ಕೊಳ್ಬೋದು. ನನಗಿಲ್ಲಿ ಈ ಕಸ್ಟಮರು ಎಮ್ಮಿಂಗ್ ಬೇಡ, ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಎಮ್ಮಿಂಗಿಂತೂ ನಮಗೆ ಸ್ಟಿಚ್ಚಿಂಗ್ಗೆ ತುಂಬ ದಿನ ಬಾಳಿಕೆ ಬರುತ್ತೆ. ಎಮ್ಮಿಂಗ್ ಆದರೆ ನಮಗೆ ಓಪನ್ ಆಗಿಬಿಡುತ್ತೆ, ಸ್ವಲ್ಪ ದಿನಕ್ಕೆಲ್ಲ ಓಪನ್ ಆಗ್ತಾ ಬಂದುಬಿಡುತ್ತೆ. ಸ್ಟಿಚ್ಚಿಂಗ್ ಆದರೆ ಎಷ್ಟು ದಿನ ಆದರೂ ಸಹ ಅದೇ ಥರನೇ ನೀಟಾಗಿ ಇರುತ್ತೆ. ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊತ ಬನ್ನಿ. ನೋಡಿ, ನಾವು ಗುಂಡು ಪಿನ್ನ ಚುಚ್ಕೊಂಡಿರೋದ್ರಿಂದ ಎಷ್ಟು ನೀಟಾಗಿ ಆರಾಮಾಗಿ ನಾವು ಸ್ಟಿಚ್ ಮಾಡ್ಕೊತ ಬರ್ಬೋದು. ನೋಡಿ, ಈ ಥರ ಮತ್ತೆ ಫೋಲ್ಡ್ ಮಾಡಿಕೊಂಡು
ಎಡ್ಜಲ್ಲಿ ನೀಟಾಗಿ ನೀಡಲನ್ನ ನಿಲ್ಲಿಸ್ಬಿಟ್ಟು ಈ ಥರ ತಿರುಗಿಸ್ಕೊಳ್ಳಿ. ನೋಡಿ ಎಷ್ಟು ಸುಲಭವಾಗಿ ಸ್ಟಿಚ್ ಮಾಡ್ಕೊಳ್ಬೋದು ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ ಸೀರೆ ಅಂತೂ ತುಂಬಾ ಜಾರಿ ಜಾರಿ ಹೋಗುತ್ತೆ, ನಿಲ್ಲೋದೇ ಇಲ್ಲ. ಈ ಥರ ಸೀರೆಗೆ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ, ತುಂಬ ಸುಲಭವಾಗಿ ಸ್ಟಿಚ್ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡಿದ ನಂತರ ಗುಂಪಿನ ರಿಮೂವ್ ಮಾಡ್ಕೊಂಬಿಡಬೇಕು. ನೋಡಿ ನಾನೀಗ ಎಲ್ಲ ಗುಂಪಿನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸೀರೆ ಅಂತೂ ಮಿಷಿನ್ ಮೇಲೆ ನಿಲ್ತಾನೆ ಇಲ್ಲ. ಈ ಥರ ಸೀರೆಗೆ ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬಾ ಸುಲಭವಾಗಿ ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ ಎಲ್ಲೂ ಕೂಡ ನಮಗೆ ರಿಂಕಲ್ಸ್ ಅನ್ನೋದೇ ಬಂದಿಲ್ಲ. ಎಷ್ಟು ನೀಟಾಗಿ ನಾವು ಫಾಲ್ನ ಸ್ಟಿಚ್ ಮಾಡ್ಕೊಬೋದು ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ನಮಗೆ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀವಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.